ಕಟ್ಟಡಗಳಿಗೆ ಮಣೆ ಹಾಕ್ತಿಲ್ಲ, ಆಕ್ರೋಶಕ್ಕೂ ಜಗ್ತಿಲ್ಲ, ಪ್ರತಿಭಟನೆಗಳಿಗೂ ಬೆದರ್ತಿಲ್ಲ. ಜೆಸಿಬಿಯೊಂದಿಗೆ ಎಂಟ್ರಿ ಆಗ್ತಿರೋ ಪಾಲಿಕೆ ಅಧಿಕಾರಿಗಳು ಮುಲಾಜಿಲ್ಲದೆ ಆಪರೇಷನ್ ಮಾಡ್ತಿದ್ದಾರೆ. ಫುಟ್ಪಾತ್ ಒತ್ತುವರಿ ವಿರುದ್ಧ ಕಾರ್ಯಾಚರಣೆ ಆರಂಭಿಸಿರೋ ಜಿಬಿಎ 6 ದಿನದಲ್ಲಿ 300 ಕಿಲೋಮೀಟರ್ ಫುಟ್ಪಾತ್ ಅನ್ನ ಕ್ಲೀನ್ ಮಾಡಿದೆ. ಫುಟ್ಪಾತ್ ಮೇಲೆ ಬಂದಂತ ಮೆಟ್ಲುಗಳನ್ನ ಈಗ ಹೊಡಿತಕ್ಕಂತ ಕೆಲಸ ಆಗ್ತದೆ. ಬೆಂಗಳೂರು ಸುಧಾರಣೆ ಆಗ್ಬೇಕು ಅಂದ್ರೆ ಯಾರೋ ಒಬ್ರು ಈಗ ನಾವು ನಿಷ್ಠುರ ಆಗ್ಬೇಕಾಗುತ್ತೆ. ಶಾಪ್ ಮುಂದೆ ಇದ್ದ ಮೆಟ್ಟಿಲು ಉಳಿಲಿಲ್ಲ. ಪಾನಿಪುರಿ ಗಾಡಿಯೂ ಅಂಗಡಿ ಮುಂದೆ ಹಾಕಿದ್ದ ಶೀಟ್ಗಳನ್ನ ಕ್ಷಣ ಮಾತ್ರದಲ್ಲೇ ತೆಗೆದು ಹಾಕಿದ್ರು. ಯಾರ ಒತ್ತಡಕ್ಕೂ ಮಣಿಯದೆ, ಆಕ್ರೋಶಕ್ಕೆ ಜಗ್ಗದೆ ಕಳೆದ 6 ದಿನಗಳಿಂದಲೂ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗ್ತಿದೆ. 6ನೇ ದಿನವಾದ ಇಂದು ಹಲವು ಏರಿಯಾಗಳಲ್ಲಿ ಪಾಲಿಕೆ ಜೆಸಿಬಿಗಳು ಘರ್ಜಿಸಿದ್ವು. ಫುಟ್ಪಾತ್ ಆಪರೇಷನ್ 1 ಚಂದ್ರ ಲೇಔಟ್ನಲ್ಲಿ 1.5 ಕಿಲೋಮೀಟರ್ ಫುಟ್ಪಾತ್ ಕ್ಲೀನ್. ಫುಟ್ಪಾತ್ ಒತ್ತುವರಿ ವಿರುದ್ಧ ಸಮರ ಸಾರಿರೋ ಜಿಬಿಎ ಅಧಿಕಾರಿಗಳು ಇಂದು ಚಂದ್ರ ಲೇಔಟ್ನಲ್ಲಿ ಆಪರೇಷನ್ ನಡೆಸಿದ್ರು. ಪಶ್ಚಿಮ ನಗರ ಪಾಲಿಕೆಯ ಅಬ್ಬಿಗೆರೆ ವಾರ್ಡ್ನಲ್ಲಿರುವ ಚಂದ್ರ ಲೇಔಟ್ನಲ್ಲಿ ಫುಟ್ಪಾತ್ ತೆರವು ಮಾಡಲಾಯಿತು. ಅದರಲ್ಲೂ ಶಾಪ್ ಮುಂದಿದ್ದ ಮೆಟ್ಟಿಲುಗಳನ್ನು ಕಿತ್ತು ಹಾಕಲಾಯಿತು. ಮೊದಲೇ ತಿಳಿಸಿದ್ರಿಂದ ಶಾಪ್ ಮಾಲೀಕರು ಕೂಡ ಗಪ್ಚುಪ್ಪಾಗಿದ್ರು. ಎಲ್ಲ ಸ್ಮೂತ್ ಆಗಿ ಹೋಗ್ತಾ ಇದೆ. ಏನು ಮುಂಚೆನೇ ನಾವು ತಿಳಿಸಿದ್ವಿ, ಈಗ ಆಲ್ರೆಡಿ 1 ವಾರದಿಂದ ಅವ್ರಿಗೆಲ್ಲ ಹೇಳಿ ಯಾರ್ದು ರೆಸಿಸ್ಟೆನ್ಸ್ ಏನಿಲ್ಲ, ಬಟ್ ಸ್ಮೂತ್ ಆಗಿ ಆಗ್ತಾ ಇದೆ. ಸರ್, ಮೊದಲೇ ಮಾಹಿತಿಯನ್ನು ಕೊಟ್ಟಿದ್ರಿ, ಬಟ್ ಆದ್ರೂ ಕೂಡ ಒಂದಷ್ಟು ಜನ ಹಾಗೆ ಬಿಟ್ಕೊಂಡಿದ್ರು. ಮೆಟ್ಲು ಕಟ್ಟೋದಾಗಿರ್ಬೋದು ಅಥವಾ ಬೇರೆ ರೀತಿ ಒತ್ತುವರಿಗಳು ಕಂಡು ಬರ್ತಾ ಇದೆ. ಸೊ ಏನು ಹೇಳ್ತಾರೆ ಅವರು? ಏನಿಲ್ಲ ಸರ್, ಯಾರು ತಕರಾರು ಮಾಡ್ತಿಲ್ಲ. ಯಾಕಂದರೆ ಮೊದಲೇ ವಾರ್ನಿಂಗ್ ಮಾಡಿದ್ವಿ, ಆಮೇಲೆ ಡಿವಿಯೇಷನ್ಸು ಇದಾವಲ್ಲ, ಎಂಕ್ರೋಚ್ಮೆಂಟ್ಸು ಇತ್ತು. ಸೊ ಅದ್ರ ಪ್ರಕಾರ ಮೊದಲೇ ವಾರ್ನಿಂಗ್ ಮಾಡಿರೋದ್ರಿಂದ ಎಲ್ಲ ಸ್ಮೂತಾಗಿ ತೆಗಿತಾ ಇದ್ದಾರೆ. ರೆಸ್ಪಾನ್ಸ್ ಸಪೋರ್ಟ್ ಮಾಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಆ ಥರ ಏನಿಲ್ಲ. ಅಂದರೆ ಕಾರ್ಯಾಚರಣೆಗೆ ರೆಸ್ಪಾನ್ಸ್ ಚೆನ್ನಾಗಿದೆ. ಅಂದರೆ ಒತ್ತುವರಿ ಅವರೇ ತೆರವು ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಲಾಗಿತ್ತು, ಬಟ್ ಆದರೂ ಕೂಡ ಅವರು ಆ ಒಂದು ಏನಿದೆ ಮೆಟ್ಟಿಲುಗಳನ್ನು ತೆಗಿತಕ್ಕಂಥ ಆಗಿರಲಿಲ್ಲ. ಸೊ ಹೀಗಾಗಿ ಕಾರ್ಯಾಚರಣೆ ಮೂಲಕ ಅದನ್ನು ತೆಗಿತಕ್ಕಂಥ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಮಾತುಗಳನ್ನ ಅಧಿಕಾರಿಗಳು ಹೇಳ್ತಾ ಇರೋದು. ಫುಟ್ಪಾತ್ ಆಪರೇಷನ್ 2 ಬಸವನಗುಡಿ ವಿಭಾಗದಲ್ಲಿ ಮೆಟ್ಟಿಲು ತೆರವು. ಬಸವನಗುಡಿ ವಿಭಾಗದ ದೊಡ್ಡ ಗಣಪತಿ ಉಪವಿಭಾಗದ ಮಾರುತಿ ವೃತ್ತದಲ್ಲಿ ಫುಟ್ಪಾತ್ ಅತಿಕ್ರಮಣ ತೆರವು ಕಾರ್ಯಾಚರಣೆ ನಡೆಯಿತು. ಇಲ್ಲೂ ಶಾಪ್ ಮುಂದೆ ಇರೋ ಮೆಟ್ಟಿಲುಗಳನ್ನು ತೆರವುಗೊಳಿಸಲಾಯಿತು. ಫುಟ್ಪಾತ್ ಆಪರೇಷನ್ 3 ಅಂಗಡಿ ಮುಂದಿದ್ದ ತಗಡಿನ ಶೀಟ್ಗಳು ತೆರವು. ಬ್ಯಾಟರಾಯನ್ಪುರದಲ್ಲಿ ಶಾಪ್ಗಳ ಮುಂದೆ ಹಾಕಿದ್ದ ತಗಡಿನ ಶೀಟ್ಗಳನ್ನು ತೆರವು ಮಾಡಲಾಯಿತು. ಫುಟ್ಪಾತ್ ಆಪರೇಷನ್ 4 ಅಂಗಡಿ ಮುಂದಿನ ಒತ್ತುವರಿ ಕ್ಲೀನ್. ದಾಸರಳ್ಳಿಯಲ್ಲಿ ಕೆಲ ಶಾಪ್ ಮಾಲೀಕರು ತಮ್ಮ ಅಂಗಡಿ ಮುಂದೆ ಸಿಮೆಂಟ್ ಕಾಂಕ್ರೀಟ್ ಹಾಕಿಕೊಂಡು ಒತ್ತುವರಿ ಮಾಡಿಕೊಂಡಿದ್ರು. ಅದನ್ನು ತೆರವು ಮಾಡಲಾಯಿತು. ಫುಟ್ಪಾತ್ ಆಪರೇಷನ್ 5 ಹೋಟೆಲ್ ಮುಂದಿದ್ದ ಹರಟೆ ಕಟ್ಟೆ ಧ್ವಂಸ. ಜೆಪಿ ನಗರದ ದಕ್ಷಿಣ ಕೆಫೆ ಮುಂದೆ ಗಿಡದ ಸುತ್ತ ಕಟ್ಟೆ ಕಟ್ಟಲಾಗಿತ್ತು. ಇದೇ ಕಟ್ಟೆ ಮೇಲೆ ಕುಳಿತು ಜನ ಕಾಫಿ ಕುಡಿತಾ ಹರಟೆ ಹೊಡಿತಿದ್ರು. ಈ ಕಟ್ಟೆ ಪಾದಚಾರಿಗಳಿಗೆ ಅಡ್ಡಿಯಾಗಿತ್ತು. ಇವತ್ತು ಆ ಕಟ್ಟೆಯನ್ನ ತೆರವು ಮಾಡಲಾಯಿತು. ಫುಟ್ಪಾತ್ ಆಪರೇಷನ್ 6 ಶೆಡ್ ಅನ್ನೇ ಟ್ರ್ಯಾಕ್ಟರ್ಗೆ ತುಂಬಿದ ಸಿಬ್ಬಂದಿ. ಹೊರಮಾವು ಬಳಿ ಇರೋ ನಂಜಪ್ಪ ಗಾರ್ಡನ್ನಲ್ಲಿ ಶೆಡ್ ಒಂದನ್ನ ಮುಲಾಜಿಲ್ಲದೆ ಟ್ರ್ಯಾಕ್ಟರ್ಗೆ ತುಂಬಲಾಯಿತು. ದೂರವಾಣಿ ನಗರದಲ್ಲೂ ಅಂಗಡಿ ಮುಂದಿದ್ದ ಶೀಟ್ಗಳನ್ನ ತೆರವು ಮಾಡಲಾಯಿತು. 6 ದಿನದಲ್ಲೇ 300 ಕಿಲೋಮೀಟರ್ ಫುಟ್ಪಾತ್ ಕ್ಲೀನ್. ಹೀಗೆ 6 ದಿನದಲ್ಲೇ 300 ಕಿಲೋಮೀಟರ್ಗೂ ಹೆಚ್ಚು ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡಲಾಗಿದೆ. ಜುಲೈ 10ರವರೆಗೂ ಕಾರ್ಯಾಚರಣೆ ಸಾಗಲಿದೆ. ಒಟ್ಟು 2000 ಕಿಲೋಮೀಟರ್ ರಸ್ತೆಯ ಫುಟ್ಪಾತ್ ಕ್ಲೀನ್ ಮಾಡೋ ಗುರಿ ಹಾಕಿಕೊಳ್ಳಲಾಗಿದೆ. ಇದೇ ಗುರಿ ಕೆಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಹೋರಾಟಗಾರ ವಾಟಾಳ್ ನಾಗರಾಜ್ ಒತ್ತುವರಿ ತೆರವು ವಿರುದ್ಧ ಕಿಡಿಕಾರಿದ್ರು. ಹೀಗೆ ಮಾಡಿದ್ರೆ ಜಿಬಿಎ ಸಿಬ್ಬಂದಿಯ ಮನೆಗೆ ಗುದ್ದಲಿ ಹಾಕ್ತೀವಿ ಅಂತ ಎಚ್ಚರಿಕೆ ಕೊಟ್ರು. ಫುಟ್ಪಾತ್ ನಲ್ಲಿ ಹೇಳಿ, ಸ್ವಲ್ಪ ಹಿಂದೆ ಸರಿ ಅಂತೇಳಿ. ಇದು ನಾನು ಮಂತ್ರಿ ಆಗಿದ್ದೀನಿ, ನಾನು ದಕ್ಷತೆಯನ್ನು ಮಾಡಬೇಕು, ನಾನು ಭಾರಿ ದೊಡ್ಡ ಮಂತ್ರಿ, ಆದ್ದರಿಂದ ಆದೇಶ ಮಾಡಿದ್ದೀನಿ. ಹೊರಟ್ರೆ ಆಗೋದಿಲ್ಲ, ಎಚ್ಚರಿಕೆ ಕೊಡ್ತೀವಿ. ಕಾರ್ಪೊರೇಷನ್ ಜಿಬಿಎ ಅಧಿಕಾರಿಗಳ ಮನೆ ಮುಂದೆ ಗುದ್ಲಿ ತಂದು ನಿಮ್ ಗೋಡೆ ಹೊಡಿತೀವಿ, ಆಫೀಸು ನುಗ್ಗಿ ನಿಮ್ ಟೇಬಲ್ ಹೊಡೆದಾಕ್ತಾ ಇದೀವಿ. ಎಚ್ಚರ. ಒತ್ತಡ, ಆಕ್ರೋಶಗಳ ಬಗ್ಗೆ ಪ್ರತಿಕ್ರಿಯಿಸಿರೋ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ, ಜನರ ಒಳ್ಳೆಯದಕ್ಕೆ ನಾನು ನಿಷ್ಠೂರ ಆದರೂ ಪರವಾಗಿಲ್ಲ, ಏನಾದರೂ ಸುಧಾರಣೆ ಆಗಬೇಕಾದ್ರೆ
ಇದೆಲ್ಲ ಎದುರಿಸಬೇಕು ಅಂತ ತಮ್ಮ ಕಾರ್ಯಾಚರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬೆಂಗಳೂರು ಸುಧಾರಣೆ ಆಗಬೇಕಾ ಬೇಡವಾ? ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಯಾರೋ ಒಬ್ಬರು ಈಗ ನಾವು ನಿಷ್ಠುರ ಆಗಬೇಕಾಗತ್ತೆ. ನಾವು ನಿಷ್ಠುರ ಆದರೂ ಪರವಾಗಿಲ್ಲ, ಅದರಿಂದ ಬೆಂಗಳೂರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಒಳ್ಳೇದಾಗಲಿ ಬಿಡಿ ಅಂತ ನಾನು ಹೇಳ್ಬೋದು ಅಷ್ಟೇ. ಇದೆಲ್ಲದರ ನಡುವೆ ಒತ್ತುವರಿ ತೆರವು ವಿರೋಧಿಸಿ ಜುಲೈ 8ರಂದು ವ್ಯಾಪಾರ ಬಂದ್ ಮಾಡಲು ಬೀದಿ ಬದಿ ವ್ಯಾಪಾರಿಗಳು ನಿರ್ಧರಿಸಿದ್ದಾರೆ. 6 ಪ್ರಮುಖ ಸಂಘಟನೆಗಳು ನಾಡಿದ್ದು ಪ್ರತಿಭಟನೆ ನಡೆಸಲಿವೆ. ಹೀಗೆ ಒತ್ತಡ, ಆಕ್ರೋಶದ ನಡುವೆಯೂ ಫುಟ್ಪಾತ್ ತೆರವಾಗ್ತಿದೆ. ಹೀಗೆ ತೆರವಾಗಿರೋ ರಸ್ತೆಗಳಲ್ಲಿ ಮತ್ತೆ ಶಾಪ್ಗಳು ತಲೆ ಎತ್ತದಂತೆ ನೋಡ್ಕೊಳ್ಬೇಕಿದೆ. ಜೊತೆಗೆ ವ್ಯಾಪಾರಿಗಳಿಗೂ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕಿದೆ. ಲಕ್ಷ್ಮೀ ನರಸಿಂಹ ಜೊತೆ ಅರುಣ್, TV9 ಬೆಂಗಳೂರು.